ನಮಸ್ಕಾರ ಸ್ನೇಹಿತರೆ, ಈಗ ಲೈಸ್ಗೆ ಸ್ವಾಗತ. ನಮ್ಮ ಇವತ್ತಿನ ವಿಷಯ ಕ್ವೀನ್ ಸಿಟಿ. ಕ್ವೀನ್ ಸಿಟಿ ಎಂಬ ಹೊಸ ನಗರವು ಕರ್ನಾಟಕದಲ್ಲಿ ಜ್ಞಾನ, ಆರೋಗ್ಯ, ನಾವೀನ್ಯತೆ ಮತ್ತು ಸಂಶೋಧನೆಯನ್ನು ಒಂದೇ ಸೂರಿನಡಿ ತರಲಿದೆ. ಇದು ಎಲ್ಲಿ ಜಾಗ ಬರುತ್ತೆ ಅಂದ್ರೆ ದಾಬಸ್ಪೇಟೆ ಮತ್ತು ದೊಡ್ಡಬಳ್ಳಾಪುರದ ನಡುವೆ ಸ್ಥಾಪನೆ ಮಾಡಬೇಕು ಅಂತ ಇದ್ದಾರೆ. ಈ ನಗರವು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಸುಸ್ಥಿರ ಅಂದ್ರೆ ಸಸ್ಟೈನಬಲ್ ಜೀವನ ಶೈಲಿಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಈ ಕ್ವೀನ್ ಸಿಟಿನ ಮೊದಲು ಕೀರ್ ಸಿಟಿ ಅಂತಾನೂ ಅನೌನ್ಸ್ ಮಾಡಿದ್ರು. ಈಗ ಅದಕ್ಕೆ ಮರುನಾಮಕರಣ ಮಾಡಿ ಕ್ವೀನ್ ಸಿಟಿ ಅಂತ ಮಾಡಿದ್ದಾರೆ. ಸೊ ಹಾಗೂ ಇದು ಸಚಿವ ಎಂ.ಬಿ. ಪಾಟೀಲ್ ಅವರ ಕನಸಿನ ಕೂಸು ಅಂತಾನೆ ಹೇಳ್ಬೋದು. ಸೊ ಒಂದು ಒಳ್ಳೆ ವಿಷನ್ ಇಟ್ಕೊಂಡು ಇದನ್ನ ಮಾಡಬೇಕು ಅಂತ ಇದ್ದಾರೆ. ಜ್ಞಾನ, ಆರೋಗ್ಯ ಮತ್ತು ಸಂಶೋಧನೆಯನ್ನು ಸಮಗ್ರವಾಗಿ ಸಂಯೋಜಿಸಲಿರುವ ಹಾಗೂ ರಾಜ್ಯದ ಅರ್ಥವ್ಯವಸ್ಥೆಗೆ ವಿಶಿಷ್ಟ ಹೆಗ್ಗುರುತು ಆಗಲಿರುವ ಹೊಸ ಕ್ವೀನ್ ಸಿಟಿ ಅಂದ್ರೆ ಏನು, ಅಲ್ಲಿ ಏನಿರುತ್ತೆ, ಈ ಬಗ್ಗೆ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವ ಎಂ.ಬಿ. ಪಾಟೀಲ್ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಭವಿಷ್ಯದ ಅಗತ್ಯಗಳನ್ನು ಪೂರೈಸುವ ರೀತಿಯಲ್ಲಿ ವಿಶೇಷ ವಿನ್ಯಾಸ ಮಾಡಿರುವ ಈ ಕ್ವೀನ್ ಸಿಟಿಯು ನಾಲೆಡ್ಜ್, ವೆಲ್ ಬೀಯಿಂಗ್ ಅಂಡ್ ಇನ್ನೋವೇಷನ್ ಸಿಟಿ, ಸುಸ್ಥಿರತೆ, ಮನೆ, ಕೆಲಸದ ಸ್ಥಳ ಮತ್ತು ಅತ್ಯಾಧುನಿಕ ನಗರ ಸೇರಿದಂತೆ ಬದುಕಿನ ವಿವಿಧ ಸಂಗತಿಗಳಲ್ಲಿ ತಂತ್ರಜ್ಞಾನದ ನೆರವಿನಿಂದ ದಕ್ಷತೆ ಹಾಗೂ ಅನುಕೂಲತೆಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಸುಧಾರಿಸುವ ಸ್ಮಾರ್ಟ್ ಲಿವಿಂಗ್ ಪರಿಕಲ್ಪನೆ ಕಾರ್ಯರೂಪಕ್ಕೆ ತರಲು ದಾಬಸ್ಪೇಟೆ ಮತ್ತು ದೊಡ್ಡಬಳ್ಳಾಪುರ ಮಧ್ಯೆ ಅಸ್ತಿತ್ವಕ್ಕೆ ಬರಲಿದೆ. ಕ್ವೀನ್ ಸಿಟಿ ಅಂದರೆ ಜ್ಞಾನ, ಆರೋಗ್ಯ, ನಾವೀನ್ಯತೆ ಮತ್ತು ಸಂಶೋಧನೆ ಇವುಗಳ ನಡುವಣ ಸಮನ್ವಯತೆಯು ಆರ್ಥಿಕ ಬೆಳವಣಿಗೆ ಉತ್ತೇಜಿಸುವುದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಮುನ್ನಡೆಸಲಿದೆ. ಯೋಜಿತ ನಗರವಾಗಿ ಕ್ವೀನ್ ಸಿಟಿಯು ಅತ್ಯಾಧುನಿಕ ತಂತ್ರಜ್ಞಾನ ಸಂಯೋಜಿಸುವ ಮೂಲಕ ಪರಿಸರ ಸ್ನೇಹಿ ಮೂಲ ಸೌಲಭ್ಯಗಳ ನೆರವಿನಿಂದ ಹೊಸ ಯುಗದ ಸುಸ್ಥಿರ ಜೀವನ ಶೈಲಿ ಒದಗಿಸಲಿದೆ. ಸ್ವಾವಲಂಬನೆಯ ನೀರು ಮತ್ತು ವಿದ್ಯುತ್ ಸೌಲಭ್ಯಗಳೊಂದಿಗೆ ಭವಿಷ್ಯದ ಸ್ಮಾರ್ಟ್ ನಗರಗಳಿಗೆ ಆದರ್ಶ ಉದಾಹರಣೆಯಾಗಲಿದೆ ಎಂದು ಹೇಳಿದ್ದಾರೆ. ಅಂದ್ರೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ ಸಿಟಿ ಮಾಡಬೇಕು ಅನ್ನೋದು ಅವರ ಪರಿಕಲ್ಪನೆ. ಅಂದ್ರೆ ಇದರಲ್ಲಿ ಏನೇನು ಬರುತ್ತೆ ಸುಸ್ಥಿರ ಜೀವನ ಶೈಲಿ ಅಂದ್ರೆ, ಇಲ್ಲಿ ನೀರನ್ನ ರೈನ್ ವಾಟರ್ ಹಾರ್ವೆಸ್ಟ್ ಮಾಡಬೇಕು ಅಂತ, ಹಾಗೆ ಸೋಲಾರ್ ಪಾರ್ಕ್, ಅತಿ ದೊಡ್ಡ ಸೋಲಾರ್ ಪಾರ್ಕ್ ಮಾಡಿ ಅಲ್ಲಿ ಬಳಸುವಂತ ವಿದ್ಯುತ್ನ ಸೋಲಾರ್ ಎನರ್ಜಿ ಮುಖಾಂತರ ಪಡ್ಕೋಬೇಕು ಅನ್ನೋದು ಉದ್ದೇಶ ಆಗಿದೆ. ಹಾಗೆ ಇದನ್ನ ಗ್ರಿಡ್ ಪ್ಲಾನಿಂಗ್ ಸಿಸ್ಟಮ್ ಅಲ್ಲಿ ಮಾಡಬೇಕು ಅಂತ ಇದ್ದಾರೆ. ಸೊ ಈ ಕ್ವೀನ್ ಸಿಟಿನ ಗ್ರಿಡ್ ಪ್ಲಾನಿಂಗ್ ಸಿಸ್ಟಮ್ ಅಲ್ಲಿ ಮಾಡಬೇಕು ಅಂತ ಇದ್ದಾರೆ. ಏನು ಗ್ರಿಡ್ ಪ್ಲಾನಿಂಗ್ ಸಿಸ್ಟಮ್ ಅಂದ್ರೆ, ಸೊ ಗ್ರಿಡ್ ಪ್ಲಾನಿಂಗ್ ಸಿಸ್ಟಮ್ ನಾವು ಯಾವಾಗಿಂದ ಯೂಸ್ ಮಾಡ್ತಾ ಇದೀವಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಗ್ರಿಡ್ ಪ್ಲಾನಿಂಗ್ ಸಿಸ್ಟಮ್ ನಿನ್ನೆ ಮೊನ್ನೆ ಬಂದಿದ್ದಲ್ಲ. ಮಹೇಂಜೋದರ, ಹರಪ್ಪ ಸಿವಿಲೈಸೇಷನ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎಲ್ಲ ಶುರುವಾಗಿದ್ದೆ ಗ್ರಿಡ್ ಪ್ಲಾನಿಂಗ್ ಸಿಸ್ಟಮ್ ಇಂದ. ಸೊ ಏನ್ ಈ ಗ್ರಿಡ್ ಪ್ಲಾನಿಂಗ್ ಸಿಸ್ಟಮ್ ಅಂದ್ರೆ, ನೀವು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಹೋಗೋದಕ್ಕೆ ನೀವು ಸ್ಟ್ರೈಟ್ ಆಗಿ ಏನು ಹೋಗ್ಬೇಕಾಗಿಲ್ಲ. ಅಲ್ಲಿ ಸ್ಟ್ರೈಟ್ ಆಗಿ ಹೋಗೋ ದಾರಿಯಲ್ಲಿ ನಿಮಗೆ ಟ್ರಾಫಿಕ್ ಜಾಮ್ ಆಯ್ತಾ, ಏನಾದ್ರೂ ಆದ್ರೆ ನಿಮ್ಗೆ ಕನೆಕ್ಟಿಂಗ್ ರೋಡ್ಸ್ ಸಾಕಷ್ಟು ಇರುತ್ತೆ. ಸೊ ಅದು ಈ ಗ್ರಿಡ್ ಪ್ಲಾನಿಂಗ್ ಸಿಸ್ಟಮ್, ಈ ಸಿಸ್ಟಮ್ ಅಲ್ಲಿ ಏನ್ ಬ್ಯೂಟಿಫುಲ್ ಅಂದ್ರೆ, ನೀವು ಎಲ್ಲೂ ನಿಲ್ಬೇಕಾಗಿಲ್ಲ. ಒಂದಲ್ಲ ಇನ್ನೊಂದು ಕನೆಕ್ಟಿಂಗ್ ರೋಡ್ ಅಲ್ಲಿ ನೀವು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರಬಹುದು, ಎಲ್ಲೂ ಸ್ಟಾಪ್ ಆಗೋದಿಲ್ಲ. ಗ್ರಿಡ್ ಪ್ಲಾನಿಂಗ್ ಸಿಸ್ಟಮ್ ಅಳವಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗೆ ಈ ಗ್ರಿಡ್ ಪ್ಲಾನಿಂಗ್ ಸಿಸ್ಟಮ್ ಬೇರೆ ಯಾವ ದೇಶದಲ್ಲಿತ್ತು ಅಂದ್ರೆ, ಹಿಂದೆ ಏನ್ಷಿಯಂಟ್ ರೋಮ್ ಅಲ್ಲಿ ಇದನ್ನ ಬಳಸ್ತಾ ಇದ್ರು. ಸೊ ಅವ್ರು ಇದನ್ನ ಸೆಂಚುರಿಯೇಷನ್ ಅಂತ ಕರೀತಾ ಇದ್ರು. ಸೊ ಅದೇ ಗ್ರಿಡ್ ಪ್ಲಾನ್ ಸಿಸ್ಟಮ್ ಅಲ್ಲಿ ಈಗ ಕ್ವೀನ್ ಸಿಟಿನ ಮಾಡಬೇಕು ಅಂತ ಇದ್ದಾರೆ. ಸೊ ಮುಂದೆ ನೋಡೋಣ ಬನ್ನಿ. ಕ್ವೀನ್ ಅಂದ್ರೆ ನಾಲೆಡ್ಜ್, ವೆಲ್ ಬೀಯಿಂಗ್ ಅಂಡ್ ಇನ್ನೋವೇಷನ್ ಅಂತ. ಸೊ ಇನ್ನು ಒಳಗಡೆ ಇದ್ರೊಳಗೆ ಏನೇನು ಬರುತ್ತೆ ಅಂತ ನೋಡೋಣ ಹೋಗಿ. ಸೊ ಈ ಕ್ವೀನ್ ಸಿಟಿಯಲ್ಲಿ ನಾಲೆಡ್ಜ್ ಡಿಸ್ಟಿಕ್ ಅಂತ ಒಂದ್ ಮಾಡ್ತಾರೆ, ಆರ್ಟ್ಸ್ ಅಂಡ್ ಕಲ್ಚರ್ ಡಿಸ್ಟಿಕ್ ಅಂತ ಒಂದ್ ಮಾಡ್ತಾರೆ, ಹೆಲ್ತ್ ಕೇರ್ ಡಿಸ್ಟಿಕ್ ಅಂತ ಒಂದ್ ಮಾಡ್ತಾರೆ, ಈವೆಂಟ್ಸ್ ಅಂಡ್ ಸ್ಪೋರ್ಟ್ಸ್ ಡಿಸ್ಟಿಕ್ ಅಂತ ಒಂದ್ ಮಾಡ್ತಾರೆ, ಕಮರ್ಷಿಯಲ್ ಅಂಡ್ ಹಾಸ್ಪಿಟಾಲಿಟಿ ಡಿಸ್ಟಿಕ್ ಅಂತ ಒಂದ್ ಮಾಡ್ತಾರೆ, ಇನೋವೇಷನ್ ಅಂಡ್ ರಿಸರ್ಚ್ ಡಿಸ್ಟಿಕ್ ಅಂತ ಒಂದ್ ಮಾಡ್ತಾರೆ, ಸರ್ವಿಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಒಂದ್ ಮಾಡ್ತಾರೆ, ರೆಸಿಡೆನ್ಷಿಯಲ್ ಡಿಸ್ಟಿಕ್ ಅಂತ ಒಂದ್ ಮಾಡ್ತಾರೆ. ಸೊ ಅಂಡರ್ ಕ್ವೀನ್ ಸಿಟಿ ಇನ್ನು ಒಳಗಡೆ ಸಬ್ 7 ಡಿಸ್ಟಿಕ್ಸ್ ಮಾಡ್ತಾರೆ. ಡಿಸ್ಟಿಕ್ಸ್ ಅಂದ ತಕ್ಷಣ ಕನ್ಫ್ಯೂಸ್ ಆಗ್ಬೇಡಿ, ಜಿಲ್ಲೆ ಅಂತ. ಅದ್ರೊಳಗಡೆ ಸಬ್ ಡಿವೈಡ್ ಮಾಡ್ಕೊಂಡು, ಸೊ 7 ಬೇರೆ ಬೇರೆ ತರದ ಇಂಡಸ್ಟ್ರೀಸ್ಗೆ ಅಲ್ಲಿ ಜಾಗ ಕೊಡಬೇಕು, ಹಾಗೆ ಒಂದು ರೆಸಿಡೆನ್ಷಿಯಲ್ ಇರಬೇಕು ಅನ್ನೋದು ಇವ್ರ ಪ್ಲಾನ್. ಸೊ ಮೊದಲನೇದಾಗಿ ಜ್ಞಾನ ಜಿಲ್ಲೆ. ಇದರಲ್ಲಿ ಏನೇನು ಬರುತ್ತೆ, ಪ್ರತ್ಯೇಕ ಜ್ಞಾನ ಕೇಂದ್ರದೊಂದಿಗೆ ಕ್ವೀನ್ ಸಿಟಿಯು ಆಧುನಿಕ ಪಠ್ಯಕ್ರಮ ಮತ್ತು ಉನ್ನತ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ಒಳಗೊಂಡ ಪ್ರಧಾನ ಶಿಕ್ಷಣ ಕೇಂದ್ರ ಸ್ಥಾಪಿಸಲು ಬಯಸುತ್ತದೆ. ವಿಶ್ವವಿದ್ಯಾಲಯ ಅನುದಾನ ಆಯೋಗದ ಯುಜಿಸಿ ನಿಯಮಾವಳಿಗಳನ್ನು ಆಧರಿಸಿ ಕ್ಯಾಂಪಸ್ಗಳನ್ನು ನಿರ್ವಹಿಸಲು
500 ಉನ್ನತ ವಿದೇಶಿ ಶಿಕ್ಷಣ ಸಂಸ್ಥೆಗಳನ್ನು ಆಕರ್ಷಿಸುವ ಗುರಿಯನ್ನು ನಗರವು ಹೊಂದಿದೆ. ಇದು ಕರ್ನಾಟಕವನ್ನು ಜಾಗತಿಕ ಶಿಕ್ಷಣದ ಕ್ಷೇತ್ರದ ಮುಂಚೂಣಿಗೆ ಕೊಂಡೊಯ್ಯುವ ಶೈಕ್ಷಣಿಕ ವಲಯ ಹಾಗೂ ಉದ್ಯಮದ ಪಾಲುದಾರಿಕೆಯನ್ನು ಉತ್ತೇಜಿಸಲಿದೆ. ಸೊ ಅಂದ್ರೆ ಇಲ್ಲಿ ವಿದೇಶಿ ಶಿಕ್ಷಣ ಸಂಸ್ಥೆಗಳು ಹಾಗೂ ದೇಶಿ ಶಿಕ್ಷಣ ಸಂಸ್ಥೆಗಳನ್ನು ಆಕರ್ಷಿಸಿ ಇಲ್ಲಿ ಒಂದು ಗುಣಮಟ್ಟದ ವಿಶ್ವವಿದ್ಯಾಲಯನ ಸ್ಥಾಪಿಸಿ ಹಾಗೆ ಒನ್ ಆಫ್ ದ ಬೆಸ್ಟ್ ಎಜುಕೇಶನ್ ಸೆಕ್ಟರ್ ಮಾಡಬೇಕು ಅನ್ನೋದು ಇವರ ಉದ್ದೇಶ. ನೆಕ್ಸ್ಟ್ ಆರೋಗ್ಯ ಜಿಲ್ಲೆ. ಜೀವ ವಿಜ್ಞಾನ ಲೈಫ್ ಸೈನ್ಸ್ ಪಾರ್ಕ್ ಒಳಗೊಂಡಿರುವ ಕ್ವೀನ್ ಸಿಟಿಯು ಏಷ್ಯಾದ ಪ್ರಮುಖ ಶೈಕ್ಷಣಿಕ ವೈದ್ಯಕೀಯ ಕೇಂದ್ರವಾಗಿ ಬೆಳೆಯಲಿದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಆಸ್ಪತ್ರೆಗಳನ್ನು ಆಕರ್ಷಿಸುವ ಮೂಲಕ ಆರೋಗ್ಯ ರಕ್ಷಣೆಯ ಭವಿಷ್ಯವನ್ನು ರೂಪಿಸಲಿದೆ. ಈ ಉಪಕ್ರಮವು ವೈದ್ಯಕೀಯ ಕ್ಷೇತ್ರದಲ್ಲಿ ಕರ್ನಾಟಕದ ಸ್ಥಾನಮಾನವನ್ನು ದೇಶೀಯವಾಗಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಮಟ್ಟಕ್ಕೆ ಏರಿಸಲಿದೆ. ಇದು ಆರೋಗ್ಯದ ಶ್ರೇಷ್ಠತೆಗೆ ದಾರಿದೀಪವಾಗುತ್ತದೆ. ನೆಕ್ಸ್ಟ್ ನಾವೀನ್ಯತೆ ಜಿಲ್ಲೆ. ಇನ್ನೋವೇಷನ್ ಸಿಟಿ. ಕ್ವೀನ್ ಸಿಟಿಯು ಜೀವ ವಿಜ್ಞಾನ, ಭವಿಷ್ಯದ ಸಂಚಾರ, ಸೆಮಿಕಂಡಕ್ಟರ್, ಸುಧಾರಿತ ಪರಿಕರ, ಆಧುನಿಕ ತಯಾರಿಕೆ ಹಾಗೂ ಬಾಹ್ಯಾಕಾಶ ತಂತ್ರಜ್ಞಾನದಂತಹ ಪ್ರವರ್ಧಮಾನಕ್ಕೆ ಬರುತ್ತಿರುವ ಉದ್ಯಮ ವಲಯಗಳ ಅಗತ್ಯಗಳನ್ನು ಪೂರೈಸಲಿದೆ. ಜಾಗತಿಕ ಬದಲಾವಣೆಗಳು ಮತ್ತು ಮಾರುಕಟ್ಟೆಯ ಬೇಡಿಕೆಗಳಿಗೆ ಹೊಂದಿಕೊಳ್ಳುವ ಮೂಲಕ ಕ್ವೀನ್ ಸಿಟಿಯು ವಿಶಾಲವಾದ ಉದ್ಯಮ ಕ್ಷೇತ್ರದಲ್ಲಿ ಕರ್ನಾಟಕದ ಪಾತ್ರವನ್ನು ಹೆಚ್ಚಿಸುವ ಗುರಿ ಹೊಂದಿದೆ. ನಿರಂತರವಾದ ನಾವೀನ್ಯತೆಯ ವಾತಾವರಣ ಉತ್ತೇಜಿಸುತ್ತದೆ. ಸಂಶೋಧನಾ ಜಿಲ್ಲೆ ಅಂದ್ರೆ ರಿಸರ್ಚ್ ಸೆಂಟರ್. ಸೊ ಜೈವಿಕ ಔಷಧ ಮತ್ತು ವೈಜ್ಞಾನಿಕ ಸಂಶೋಧನೆ ಹೆಚ್ಚಿಸಲು ಮೀಸಲಾಗಿರುವ ಕ್ವೀನ್ ಸಿಟಿಯು ಕ್ಲಿನಿಕಲ್ ಪ್ರಯೋಗ ಕೇಂದ್ರಗಳು ಮತ್ತು ಸಂಶೋಧನಾ ಪ್ರಯೋಗಗಳನ್ನು ಸ್ಥಾಪಿಸಲು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಸಂಯೋಜಿಸಲಿದೆ. ಇದು ಜಾಗತಿಕ ಜ್ಞಾನ ಆಧಾರಿತ ಆರ್ಥಿಕತೆಗೆ ಗಣನೀಯವಾಗಿ ಕೊಡುಗೆ ನೀಡುವ ಪ್ರಕಾಶನ, ಸೆಮಿನಾರ್ ಮತ್ತು ಸಾರ್ವಜನಿಕ ಉಪನ್ಯಾಸಗಳ ಮೂಲಕ ಸಂಶೋಧನೆಗಳ ಪ್ರಸಾರವನ್ನು ಉತ್ತೇಜಿಸುತ್ತದೆ. ಕ್ವೀನ್ ಸಿಟಿಯು ಅಭಿವೃದ್ಧಿಗಿಂತ ಹೆಚ್ಚಿನದಾಗಿದೆ. ಇದು ಭವಿಷ್ಯದ ಕಡೆಗಿನ ಒಂದು ದಿಟ್ಟ ಹೆಜ್ಜೆಯಾಗಿದೆ. ಶಿಕ್ಷಣ, ಆರೋಗ್ಯ, ನಾವೀನ್ಯತೆ ಮತ್ತು ಸಂಶೋಧನೆಗಾಗಿ ವಿಶ್ವ ದರ್ಜೆಯ ಕೇಂದ್ರವನ್ನು ನಿರ್ಮಿಸಲಿದೆ. ಹಾಗಾಗಿ ಈ ಕ್ವೀನ್ ಸಿಟಿ ಹೇಳಿದ್ನಲ್ಲ, MB ಪಾಟೀಲರ ಕನಸಿನ ಕೂಸು. ಹೌದು, ಇದು ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ ಸಿಟಿ ಆಗುತ್ತೆ ಬೆಂಗಳೂರಲ್ಲಿ. ಖಂಡಿತ ಇದು ಆದಷ್ಟು ಬೇಗ ಬರಲಿ. ಹಾಗೆ ಇದು ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇದು ದಾಬಸ್ಪೇಟೆಯಿಂದ ದೊಡ್ಡಬಳ್ಳಾಪುರ ಕಡೆ ಹೋಗೋ ಕಡೆ 5 ರಿಂದ 6 ಕಿಲೋಮೀಟರ್ ಸುತ್ತಮುತ್ತಲಲ್ಲಿ ಬರುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಹಾಗೆ ಇದನ್ನ KIDB ಅವರು ಆಲ್ರೆಡಿ ಅಕ್ವೈರ್ ಮಾಡಿದ್ದಾರೆ ಅಂತಾನೂ ಇದೆ, ಅಕ್ವೈರ್ ಮಾಡಬಹುದು ಮುಂದಕ್ಕೆ ಅಂತಾನೂ ಇದೆ. ಹಾಗೆ ಮತ್ತೆ ಅತಿ ಶೀಘ್ರದಲ್ಲಿ ಇದಕ್ಕೊಂದು 3 ವರ್ಷದಲ್ಲಿ ಇದು ಆಗ್ಬೋದು ಅನ್ನೋ ಒಂದು ಮಾಹಿತಿನೂ ಇದೆ. ಆದಷ್ಟು ಬೇಗ ಇದು ಈಡೇರ್ಲಿ ಅಂತ ನಾವು ಕೇಳ್ಕೊಳ್ಳೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.